ವರ್ಷದ ಬೇಸಿಗೆಯಂತೂ ನಿಜಕ್ಕೂ ಬೆವರಿಳಿಸುವ ಹಂತಕ್ಕೆ ತಲುಪಿದೆ ಅಲ್ವಾ? ಸೂರ್ಯದೇವನ ಪ್ರತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈ ತೀವ್ರವಾದ ಬಿಸಿಲಿನ ತಾಪ, ಅದರ ಪರಿಣಾಮಗಳು ಮತ್ತು ನಾವು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಬಿಸಿಲಿನ ತಾಪದಿಂದ ಆಗುವ ದುಷ್ಪರಿಣಾಮಗಳು. ಹೆಚ್ಚಿನ ತಾಪಮಾನವು ನಮ್ಮ ದೇಹದ ಮೇಲೆ ನೇರವಾದ ಪ್ರಭಾವ ಬೀರುತ್ತದೆ. ಮುಖ್ಯವಾಗಿ ಈ ಕೆಳಗಿನ ಸಮಸ್ಯೆಗಳು ಕಂಡುಬರಬಹುದು. ನಿರ್ಜಲೀಕರಣ. ದೇಹದಲ್ಲಿನ ನೀರಿನಂಶ ಕಡಿಮೆಯಾಗಿ ಸುಸ್ತು, ಬಾಯಿ ಒಣಗುವುದು ಮತ್ತು ತಲೆನೋವು ಕಾಣಿಸಿಕೊಳ್ಳುತ್ತದೆ. ಬಿಸಿಲಿನ ಏಟು. ಇದು ಅತ್ಯಂತ ಅಪಾಯಕಾರಿ. ದೇಹದ ತಾಪಮಾನ ನಿಯಂತ್ರಣ ತಪ್ಪಿದಾಗ ಪ್ರಜ್ಞೆ ತಪ್ಪುವುದು ಅಥವಾ ತೀವ್ರ ಜ್ವರ ಬರಬಹುದು. ಚರ್ಮದ ಸಮಸ್ಯೆಗಳು. ಅತಿಯಾದ ಬೆವರಿನಿಂದ ಬೆವರು ಸಾಲೆ, ಹೀಟ್ ರ್ಯಾಶ್, ಚರ್ಮ ಕೆಂಪಗಾಗುವುದು ಮತ್ತು ಸನ್ಬರ್ನ್ ಉಂಟಾಗಬಹುದು. ಜೀರ್ಣಕ್ರಿಯೆ ತೊಂದರೆ. ಅತಿಯಾದ ಶಾಖದಿಂದಾಗಿ ಹೊಟ್ಟೆ ನೋವು, ಅಜೀರ್ಣ ಅಥವಾ ವಾಂತಿಯಂತಹ ಸಮಸ್ಯೆಗಳು ಕಾಡಬಹುದು. 2. ಹವಾಮಾನ ಇಲಾಖೆಯ ಇತ್ತೀಚಿನ ಮಾಹಿತಿ. ಹವಾಮಾನ ಇಲಾಖೆಯು 2026ರ ಈ ಏಪ್ರಿಲ್ ತಿಂಗಳಿನಲ್ಲಿ ಕರ್ನಾಟಕದಾದ್ಯಂತ ತಾಪಮಾನದ ಬಗ್ಗೆ ಪ್ರಮುಖ ಎಚ್ಚರಿಕೆಗಳನ್ನು ನೀಡಿದೆ. ಉಷ್ಣಗಾಳಿಯ ಎಚ್ಚರಿಕೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಕಲ್ಬುರ್ಗಿ, ರಾಯಚೂರು, ವಿಜಯಪುರ ಮತ್ತು ಬಳ್ಳಾರಿ ಭಾಗಗಳಲ್ಲಿ ತಾಪಮಾನವು ಸಾಮಾನ್ಯಕ್ಕಿಂತ 2ರಿಂದ 4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ತಿಳಿಸಿದೆ. ಯೆಲ್ಲೋ ಅಲರ್ಟ್. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ತಾಪಮಾನವು 36 ಡಿಗ್ರಿ ಸೆಲ್ಸಿಯಸ್ನಿಂದ 39 ಡಿಗ್ರಿ ಸೆಲ್ಸಿಯಸ್ವರೆಗೆ ತಲುಪುವ ಸಾಧ್ಯತೆಯಿರುವುದರಿಂದ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ. ಸಮಯದ ನಿರ್ಬಂಧ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸೂರ್ಯನ ಕಿರಣಗಳು ನೇರವಾಗಿ ಮತ್ತು ತೀವ್ರವಾಗಿ ಇರುವುದರಿಂದ ಅನಗತ್ಯವಾಗಿ ಹೊರಗೆ ಬರದಂತೆ ಹವಾಮಾನ ಇಲಾಖೆ ಸಲಹೆ ನೀಡಿದೆ. 3. ಬಿಸಿಲಿನಿಂದ ರಕ್ಷಣೆ ಪಡೆಯುವುದು ಹೇಗೆ? ಬಿಸಿಲಿನ ಪ್ರತಾಪವನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಅದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಆಹಾರ ಮತ್ತು ಪಾನೀಯ. ನೀರು ಕುಡಿಯಿರಿ. ಬಾಯಾರಿಕೆ ಆಗದಿದ್ದರೂ ಆಗಾಗ ನೀರು ಕುಡಿಯುತ್ತಿರಿ. ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಅಗತ್ಯ. ನೈಸರ್ಗಿಕ ಪಾನೀಯಗಳು. ಎಳನೀರು, ಮಜ್ಜಿಗೆ, ನಿಂಬೆಹಣ್ಣಿನ ರಸ ಮತ್ತು ಕಲ್ಲಂಗಡಿ ಹಣ್ಣಿನಂತಹ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ತಂಪು ಆಹಾರ. ಅತಿಯಾದ ಮಸಾಲೆ ಮತ್ತು ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸಬೇಡಿ. ಇದು ದೇಹದ ಉಷ್ಣತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಉಡುಪು ಮತ್ತು ರಕ್ಷಣೆ. ಹತ್ತಿ ಬಟ್ಟೆ. ಗಾಢ ಬಣ್ಣದ ಬಟ್ಟೆಗಳಿಗಿಂತ ತಿಳಿ ಬಣ್ಣದ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ. ರಕ್ಷಣಾ ಸಾಧನಗಳು. ಹೊರಗಡೆ ಹೋಗುವಾಗ ಛತ್ರಿ, ಟೋಪಿ ಅಥವಾ ಸನ್ಗ್ಲಾಸ್ ಬಳಸಿ. ಚರ್ಮಕ್ಕೆ ಸನ್ಸ್ಕ್ರೀನ್ ಹಚ್ಚುವುದು ಉತ್ತಮ. ಇತರ ಕ್ರಮಗಳು. ಮನೆಯ ಕಿಟಕಿಗಳಿಗೆ ಪರದೆಗಳನ್ನು ಹಾಕಿ ಸೂರ್ಯನ ಶಾಖ ನೇರವಾಗಿ ಒಳಬರದಂತೆ ತಡೆಯಿರಿ. ವಾಹನಗಳಲ್ಲಿ ಮಕ್ಕಳನ್ನು ಅಥವಾ ಸಾಕು ಪ್ರಾಣಿಗಳನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಡಿ. ನಿಮ್ಮ ಮನೆಯ ಹೊರಗೆ ಹಕ್ಕಿಗಳಿಗೆ ಮತ್ತು ಪ್ರಾಣಿಗಳಿಗೆ ಒಂದು ಪಾತ್ರೆಯಲ್ಲಿ ನೀರು ಇಡುವುದನ್ನು ಮರೆಯಬೇಡಿ. ನೆನಪಿರಿ, ತೀವ್ರ ತಲೆನೋವು, ವಾಂತಿ ಅಥವಾ ಪ್ರಜ್ಞೆ ತಪ್ಪಿದಾದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಆರೋಗ್ಯವೇ ಭಾಗ್ಯ. ಬೇಸಿಗೆಯ ಈ ತೀವ್ರ ಬಿಸಿಲು ಸಾಮಾನ್ಯರಿಗಿಂತ ಮಕ್ಕಳು, ವಯೋವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವವರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಈ 3 ವರ್ಗದವರು ವಹಿಸಬೇಕಾದ ವಿಶೇಷ ಮುನ್ನೆಚ್ಚರಿಕೆಗಳು ಮತ್ತು ವೈದ್ಯರಂದು ಯಾವಾಗ ಭೇಟಿ ಮಾಡಬೇಕು ಎಂಬ ಮಾಹಿತಿ ಇಲ್ಲಿದೆ. 1. ಮಕ್ಕಳ ರಕ್ಷಣೆ. ಚಿಲ್ಡ್ರನ್. ಮಕ್ಕಳ ದೇಹದ ಉಷ್ಣತೆ ಬೇಗನೆ ಏರುತ್ತದೆ ಮತ್ತು ಅವರಿಗೆ ದಾಹದ ಅರಿವು ಕಡಿಮೆಯಿರಬಹುದು. ಹೆಚ್ಚು ದ್ರವಾಹಾರ. ಎದೆಹಾಲುಣ್ಣುವ ಶಿಶುಗಳಿಗೆ ಆಗಾಗ ಹಾಲು ನೀಡಿ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ನೀರು, ಹಣ್ಣಿನ ರಸ ಅಥವಾ ORS ನೀಡುತ್ತಿರಿ. ಆಟದ ಸಮಯ. ಮಧ್ಯಾಹ್ನ 11ರಿಂದ ಸಂಜೆ 4ರವರೆಗೆ ಮಕ್ಕಳನ್ನು ಮನೆಯಿಂದ ಹೊರಗೆ ಆಟವಾಡಲು ಬಿಡಬೇಡಿ. ಬಟ್ಟೆ. ಗಾಳಿ ಆಡುವಂತಹ ಹಗುರವಾದ ಮತ್ತು ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ತೊಡಿಸಿ. ಸ್ನಾನ. ದಿನಕ್ಕೆ 2 ಬಾರಿ ಉಗುರು ಬೆಚ್ಚಗಿನ ಅಥವಾ ತಣ್ಣೀರಿನ ಸ್ನಾನ ಮಾಡಿಸುವುದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. 2. ವಯೋವೃದ್ಧರ ಕಾಳಜಿ. ಎಲ್ಡರ್ಲಿ. ವಯಸ್ಸಾದಂತೆ ದೇಹವು ತಾಪಮಾನದ ಏರಿಳಿತವನ್ನು ತಡೆದುಕೊಳ್ಳುವ ಶಕ್ತಿ ಕಳೆದುಕೊಳ್ಳುತ್ತದೆ. ದಾಹವಿಲ್ಲದಿದ್ದರೂ ನೀರು ಕುಡಿಯಿರಿ. ಹಿರಿಯರಿಗೆ ದಾಹದ ಸಂವೇದನೆ ಕಡಿಮೆಯಿರುತ್ತದೆ, ಆದ್ದರಿಂದ ಬಾಯಾರಿಕೆ ಇಲ್ಲದಿದ್ದರೂ ನಿಯಮಿತವಾಗಿ ನೀರು ಕುಡಿಯಬೇಕು. ಗಾಳಿಯಾಡುವ ಕೊಠಡಿ. ಮನೆಯಲ್ಲಿ ಕಿಟಕಿಗಳನ್ನು ತೆರೆದಿಟ್ಟು ಗಾಳಿಯಾಡುವಂತೆ ನೋಡಿಕೊಳ್ಳಿ. ಅತಿಯಾದ ಸೆಕೆಯಿದ್ದರೆ ಫ್ಯಾನ್ ಅಥವಾ ಕೂಲರ್ ಬಳಸಿ. ಹಗುರ ಆಹಾರ. ಸುಲಭವಾಗಿ ಜೀರ್ಣವಾಗುವಂತಹ ಅನ್ನ, ಗಂಜಿ, ಮೊಸರನ್ನದಂತಹ ಆಹಾರ ಸೇವಿಸಿ. 3. ರೋಗಿಗಳ ವಿಶೇಷ ಗಮನ. ಪೇಷಂಟ್ಸ್.
ಹೃದ್ರೋಗ, ಮಧುಮೇಹ ಅಂದ್ರೆ ಡಯಾಬಿಟಿಸ್ ಮತ್ತು ಕಿಡ್ನಿ ಸಮಸ್ಯೆ ಇರುವವರು ಹೆಚ್ಚು ಜಾಗರೂಕರಾಗಿರಬೇಕು. ಔಷಧಿಯ ನಿಯಮಿತ ಸೇವನೆ. ಬಿಸಿಲಿನ ಕಾರಣದಿಂದ ಔಷಧಿಗಳನ್ನು ತಪ್ಪಿಸಬೇಡಿ. ಕೆಲವು ಔಷಧಿಗಳು ದೇಹದ ನೀರಿನಂಶದ ಮೇಲೆ ಪ್ರಭಾವ ಬೀರಬಹುದು, ಹಾಗಾಗಿ ವೈದ್ಯರ ಸಲಹೆ ಪಾಲಿಸಿ. ಕಿಡ್ನಿ ರೋಗಿಗಳು. ಕಿಡ್ನಿ ಸಮಸ್ಯೆ ಇರುವವರು ಎಷ್ಟು ಪ್ರಮಾಣದ ನೀರು ಕುಡಿಯಬೇಕು ಎಂಬುದನ್ನು ವೈದ್ಯರ ಬಳಿ ಕೇಳಿ ತಿಳಿದುಕೊಳ್ಳಿ. ಅತಿಯಾದ ನೀರು ಕೂಡ ಕೆಲವೊಮ್ಮೆ ಅವರಿಗೆ ಸಮಸ್ಯೆಯಾಗಬಹುದು. ರಕ್ತದೊತ್ತಡ. ಬಿಪಿ ಇರುವವರು ಬಿಸಿಲಿನಲ್ಲಿ ಅತಿಯಾಗಿ ಓಡಾಡಬಾರದು. ಇದು ಹೃದಯದ ಮೇಲೆ ಒತ್ತಡ ಹೇರಬಹುದು. ವೈದ್ಯರನ್ನು ಯಾವಾಗ ಕಾಣಬೇಕು? ವೆನ್ ಟು ಕನ್ಸಲ್ಟ್ ಅ ಡಾಕ್ಟರ್. ಕೆಳಗಿನ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ. ಅತಿಯಾದ ಜ್ವರ. ದೇಹದ ಉಷ್ಣತೆ 103 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಹೆಚ್ಚಾದರೆ, ಪ್ರಜ್ಞೆ ತಪ್ಪುವುದು, ತಲೆ ತಿರುಗಿ ಬೀಳುವುದು ಅಥವಾ ಪ್ರಜ್ಞೆ ತಪ್ಪುವಂತಾದರೆ, ಹೀಟ್ ಸ್ಟ್ರೋಕ್ ಲಕ್ಷಣ. ಮಾನಸಿಕ ಗೊಂದಲ. ವ್ಯಕ್ತಿ ವಿಚಿತ್ರವಾಗಿ ವರ್ತಿಸುವುದು, ಗೊಂದಲಕ್ಕೊಳಗಾಗುವುದು ಅಥವಾ ಮಾತು ತೊದಲಿದರೆ, ನಿರಂತರ ವಾಂತಿ, ಏನನ್ನೂ ಕುಡಿಯಲು ಸಾಧ್ಯವಾಗದಷ್ಟು ವಾಂತಿಯಾಗುತ್ತಿದ್ದರೆ. ಚರ್ಮದ ಸ್ಥಿತಿ. ಚರ್ಮವು ಕೆಂಪಾಗಿ ಒಣಗಿ ಮತ್ತು ಬಿಸಿಯಾಗಿದ್ದರೆ, ಬೆವರದಿದ್ದರೂ ಚರ್ಮ ಬಿಸಿಯಾಗಿದ್ದರೆ ಅದು ಅಪಾಯದ ಮುನ್ಸೂಚನೆ. ತೀವ್ರ ಸುಸ್ತು. ವಿಪರೀತ ಸುಸ್ತು, ಸ್ನಾಯುಗಳ ಸೆಳೆತ ಅಥವಾ ತೀವ್ರ ತಲೆನೋವು ಕಾಣಿಸಿಕೊಂಡರೆ. ಸರಳ ಸಲಹೆ. ಬಿಸಿಲಿನ ಹೊತ್ತಿನಲ್ಲಿ ಹೊರಗೆ ಹೋಗುವುದು ಅನಿವಾರ್ಯವಾದರೆ ತಲೆಯನ್ನು ಬಟ್ಟೆಯಿಂದ ಅಥವಾ ಛತ್ರಿಯಿಂದ ಮುಚ್ಚಿಕೊಳ್ಳಿ. ಮನೆಯಲ್ಲಿರುವ ರೋಗಿಗಳು ಮತ್ತು ಹಿರಿಯರ ಮೇಲೆ ದಿನಕ್ಕೆ 2 ಬಾರಿ ಅವರ ಆರೋಗ್ಯದ ಬಗ್ಗೆ ಗಮನಹರಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.